ಮನುಷ್ಯನಿಗೆ ಬಹಳ ಸಂತಾಪವಾದಾಗ, ಕ್ರೋಧ ಆದಾಗ ಏನೇನೋ ಮಾತಾಡ್ತಾನೆ. ಆ ಮಾತಿಗೆ ಬಹಳ ಅರ್ಥ ಇರುವುದಿಲ್ಲ. ಆದರೆ ತಡೆದುಕೊಳ್ಳೋದಕ್ಕಾಗದೆ ಯಾರ್ಯಾರನ್ನೂ ಬೈತಾನೆ, ದೇವರನ್ನೂ ಬೈತಾನೆ, ದೇವತೆಗಳನ್ನು ಬೈತಾನೆ, ಎದುರಿಗಿದ್ದವ್ರನ್ನೆಲ್ಲ ಬೈತಾನೆ. ತಪ್ಪು ತನ್ನದಿರುತ್ತೆ. ತನ್ನ ಹಣೆ ಬರಹ ಜನ್ಮಾಂತರದಲ್ಲಿ ಮಾಡಿದ ಕರ್ಮ ಏನೋ ಒಂದು ದುಃಖವನ್ನು ಅನುಭವಿಸ್ತಾನೆ. ಅತ್ಯಂತ ಪ್ರೀತಿಯ ವ್ಯಕ್ತಿಗಳು ದೂರ ಆಗಿರ್ತಾರೆ, ಅವರನ್ನು ಅಗಲಿರ್ತಾನೆ. ಇವನನ್ನು ಅಗಲಿ ಅವರು ಹೋಗಿರ್ತಾರೆ. ಆ ದುಃಖದೊಳಗೆ ಯಾರನ್ನೋ ಬೈತಾನೆ. ಯಾಕೆ ದೇವ್ರಿಗೆ ಹೀಗೆ ಮಾಡಬೇಕಾಗಿತ್ತು, ದೇವರಿಗೆ ಕಣ್ಣೇ ಇಲ್ಲ, ಬಹಳ ಅನ್ಯಾಯ ಮಾಡಿಬಿಟ್ಟ, ಹಾಗೆ ಹೀಗೆ ಅಂತ. ತಾನು ಮಾಡಿದ ತಪ್ಪು ಅಥವಾ ತನ್ನನ್ನು ಅಗಲಿ ಹೋದ ವ್ಯಕ್ತಿ ಮಾಡಿದ ಪಾಪಗಳು, ತಪ್ಪುಗಳು ಏನಿದೆ, ಅವನ ಆಯುಷ್ಯ ಏನಿತ್ತು, ಅವನ ಕರ್ಮ ಏನಿತ್ತು, ಯಾರಿಗೆ ಗೊತ್ತು? ಕರ್ಮಕ್ಕೆ ವಿರುದ್ಧವಾಗಿ ಎಂದಿಗೂ ದೇವರು ಮಾಡೋದಿಲ್ಲ. ಅವನವನ ಕರ್ಮ ಇದ್ದಷ್ಟೇ ಅವನ ಆಯುಷ್ಯ, ಆಯುಷ್ಯಕ್ಕೆ ತಕ್ಕಷ್ಟು ಅವನು ಬದುಕಿರ್ತಾನೆ, ಅಷ್ಟು ಸುಖವನ್ನು ಅನುಭವಿಸ್ತಾನೆ. ಆಯುಷ್ಯ ತೀರಿದಾಗ ಕರ್ಮ ಇಲ್ಲದೆ ಇರುವಾಗಲೇ ಅವನು ಮೃತನಾಗೋದು ಅಥವಾ ದುಃಖವನ್ನು ಅನುಭವಿಸೋದು. ಆದರೆ ಅದು ಯಾವುದನ್ನು ಗಮನಿಸದೆ ಮೊದಲನೇ ಮಾತೇ ದೇವರ ಅನ್ಯಾಯ ಮಾಡಿದ ಅಂತ ಪ್ರಾರಂಭ. ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ಯಾವುದಿಲ್ಲ. ದೇವರು ಅನ್ಯಾಯ ಮಾಡಿದ ಅಂತ ಅನ್ನೋದೇ ಒಂದು ದೊಡ್ಡ ಅನ್ಯಾಯ. ಆದರೆ ದುಃಖದಲ್ಲಿರುವಾಗ ಮಾತನಾಡಿದರೆ ಅದನ್ನು ಕ್ಷಮೆ ಮಾಡಬಹುದು. ಯಾಕೆಂದರೆ ವಿವೇಕ ಸರಿ ಇರೋದಿಲ್ಲ. ಮತ್ತೆ ಬುದ್ಧಿ ಸರಿಯಾಗಿ ಸ್ಥಿಮಿತಕ್ಕೆ ಬಂದಾಗ ಅವನು ದೇವರಲ್ಲಿ ಭಕ್ತಿಯನ್ನೇ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅದನ್ನು ಸಹನೆ ಮಾಡು. ಶಾಪ ಕೊಡ್ತಾರಲ್ಲ, ಇವರಿಗೆ ಹಾಗಾಗಲಿ ಹೀಗಾಗಲಿ ಅಂತ. ಶಾಪ ಕೊಡೋದೆಲ್ಲ ಹಳೆ ಕಾಲಕ್ಕಿತ್ತು ಅಂತ ತಿಳ್ಕೊಬೇಡಿ, ಇವತ್ತಿಗೂ ಇದೆ. ಒಬ್ಬರಿಗೆ ಕೆಟ್ಟಾಗಲಿ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾರಲ್ಲ, ಅದೇ ಶಾಪ. ಉತ್ಕರ್ಷ ನೋಡಿ ಕೆಲವರಿಗೆ ಸಹನೆ ಆಗೋದಿಲ್ಲ. ಅಂಥವರಿಗೆ ಕೆಟ್ಟದಾಗಲಿ ಅಂತ ಮನಸ್ಸಿನಲ್ಲಿ ಬಯಸ್ತಾರಲ್ಲ, ಯಾರು ಬಯಸ್ತಾರೋ ನಿಶೇಷೇಣ ನಿಹಂತಾರಹ, ಅವನು ಮಾಡಿದ ಎಲ್ಲ ಪುಣ್ಯವನ್ನ ಹಾಳು ಮಾಡಿಬಿಡ್ತದೆ. ಭಗವದ್ಗೀತೆ ಹೇಗಿದೆ ಅಂದ್ರೆ, ಮಹಾಭಾರತ ಇದೊಂದು ಪಾರಿಜಾತ ವೃಕ್ಷ. ಪಾರಿಜಾತ ವೃಕ್ಷ ಅಂದ್ರೆ ಇದು ಸ್ವರ್ಗದಲ್ಲಿರುವ ಕಲ್ಪವೃಕ್ಷ. ಆ ಕಲ್ಪವೃಕ್ಷದಂತೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ, ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನೂ ನೀಡುವಂತಹ ಕಲ್ಪವೃಕ್ಷದಂತೆ ಇದ್ದದ್ದು ಮಹಾಭಾರತ. ಅಂತಹ ಮಹಾಭಾರತದ ಪಾರಿಜಾತ ಪುಷ್ಪದ ಸಾರ ಮಕರಂದದಂತೆ ಇದ್ದದ್ದು ಅದು ಶ್ರೀಮದ್ ಭಗವದ್ಗೀತೆ. ಹೀಗಾಗಿ ಈ 700 ಶ್ಲೋಕಗಳ ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿದರೆ 1,00,000 ಶ್ಲೋಕಗಳ ಮಹಾಭಾರತದ ಸಾರವನ್ನು ತಿಳಿದಂತೆ. ಮೂಲತಃ ಮಹಾಭಾರತ ಇದ್ದದ್ದು 60 ಲಕ್ಷ ಶ್ಲೋಕಗಳ ಮಹಾಭಾರತ. ಅದರ ಸಾರ ಈ ಪುಟ್ಟ ಭಗವದ್ಗೀತೆಯಲ್ಲಿ ವೇದವ್ಯಾಸದೇವರು, ಶ್ರೀಕೃಷ್ಣ ಪರಮಾತ್ಮ ತುಂಬಿದ್ದಾರೆ. ಜೊತೆಗೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸುವಂತೆ 100 ಕೋಟಿ ಶ್ಲೋಕಗಳ ಪಂಚರಾತ್ರ ಆಗಮಗಳು, 100 ಕೋಟಿ ಶ್ಲೋಕಗಳ ಪಂಚರಾತ್ರ ಆಗಮಗಳ ಸಂಕ್ಷೇಪ ಈ ಭಗವದ್ಗೀತೆ. ತತ್ಸಂಕ್ಷೇಪಶ್ಚ ಗೀತೆಯಂ ಅಂತಾರೆ ಶ್ರೀಮದಾಚಾರ್ಯರು. ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿದರೆ ಸಂಪೂರ್ಣ 100 ಕೋಟಿ ಶ್ಲೋಕಗಳ ಪಂಚರಾತ್ರಾಗಮದ ಬೃಹತ್ತಾದಂತಹ ಶಾಸ್ತ್ರದ ಅಧ್ಯಯನವನ್ನು ಮಾಡಿದಂತಹ ಫಲ ನಮಗೆ ಸಿಗುತ್ತೆ. ಅದರ ಸಾರವನ್ನು ತಿಳಿದಂತೆ ಆಗುತ್ತೆ. ಅಂತಹ ಭಗವದ್ಗೀತೆ